ಸಾಂಗು ಏನ್ ಸಾಂಗ್ ಹಾಡು ನೀನೇ ನಿನ್ ಬಾಯಲ್ಲಿ? ಅಮ್ಮನ ಮಾತಲ್ಲಿ ಅಮೃತಧಾರೆ, ಅಪ್ಪನ ಕಣ್ಣಲ್ಲಿ ಸಾವಿರ ತಾರೆ. ಏನಾದ್ರು ಹೇಳು. ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಕೀಳು. ಗೊತ್ತಾಯ್ತು ತಿರುಗು ಹೆಂಗ 12 ಗಂಟೆಲಿ ನಿಂಗೆ ಐಸ್ ಕ್ರೀಮ್ ಸಿಕ್ಕಿರೋದೇ ಹೆಚ್ಚು. ಚಿಕನ್ ಫ್ರೈಡ್ ರೈಸ್ ಬೇರೆ ಬೇಕಾ? ಡಿಬಿಸಿ ಬೇವರ್ಸಿ ಬೇವರ್ಸಿ ಯಾರು? ಸೇಮ್ ನಂದು 33 ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾಕೋ ಇವತ್ತು ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಿತ್ತು, ಅದಕ್ಕೆ ಪಿಂಕಿ ಕೊಡಿಸ್ತೀನಿ ಬಂದ್ಲು. ಪಿಂಕಿ ಸರಿ ಬಾ, ಇರೋದೊಂದು ಜೀವನ ತಿಂತಾ ಇರಬೇಕು, ತಿನ್ನೋಣ. 250 ರೂಪಾಯಿ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ಬಿಟ್ಟು ನನಗೆ ಟ್ಯಾಕ್ಸ್ ಹಾಕ್ತಿದ್ದಾಳೆ. ತಿನ್ನೋಣ, ಇರೋದೊಂದು ಜೀವನ ಬಾ ಅಂದ್ಲು. ನಾನು ಇವಾಗ ಡಿಸೈಡ್ ಆಗೋದೆ, ನಾನೀಗ ಕ್ಯಾಲರೀಸ್ ಮೇಂಟೈನ್ ಮಾಡ್ತಿದ್ದೀನಿ. ಸೊ ನಾನು ನಾನೇ ಕೊಡಿಸ್ತೀನಿ ಇವಾಗಿಂದ, ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಏನೋ ಊಟ ತಿಂದಿದ್ದು ಕರಗ್ಲಿ ಅಂತ ವಾಕಿಂಗ್ ಮಾಡ್ತಾ ಇದ್ದೀವಿ. ವಾಕಿಂಗ್ ಮಾಡಿಕೊಂಡು ಅಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದೀವಿ. ಸೊ ಅಷ್ಟೇ ಗಾಯ್ಸ್, ಇನ್ಮೇಲಿಂದ ಪ್ರೀತಿ ಡೈಲಿ ಬ್ಲಾಗ್ ಮಾಡ್ತಿರ್ತಾಳೆ. ನಾವು ಬ್ಲಾಗಲ್ಲಿ ಅವಾಗ ಕಾಣಿಸ್ತಿರ್ತೀವಿ, ನಮ್ಮನ್ನು ಒಂದು ಸ್ವಲ್ಪ ತೋರಿಸಿ. ಆಮೇಲೆ ನಾನು ಒಂದಷ್ಟು ಕಂಟೆಂಟ್ನ ಪ್ರೀತಿ ಕ್ಯಾಪ್ಚರ್ ಮಾಡಿಕೊಡ್ತಿರ್ತೀನಿ ಅಷ್ಟೇ. ಇನ್ಮೇಲೆ ಪ್ರೀತಿ ಚಾನಲ್ ಅಕ್ಕ ನೋಡಿ ಬೆಡ್ಶೀಟ್ ಹೊಚ್ಕೊಂಡ್ ಬಂದವಳೆ. ಇಲ್ಲ ಮೇಲೂ ಇಲ್ಲ, ನೀವು ಅಣ್ಣ ಮೆಟ್ಟಗಟ್ಟಲೆ ಅಂದಿದ್ದಕ್ಕೆ ಅಕ್ಕ ಬೆಡ್ಶೀಟ್ ಹೊಚ್ಕೊಂಡ್ ಬಂದ್ಬಿಟ್ಟವಳೆ. ಇನ್ನೂ ಟೈಮ್ ಆಗಿಲ್ಲ ಮಲ್ಕೊಳ್ಳೋದು ಅಂತ ಅಂದೆ, ಬೆಡ್ಶೀಟ್ ಹೊಚ್ಕೊಂಡ್ ಬಂದವಳೆ. ಪ್ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಅದೇ ಖುಷಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ಲು. ಹೌದೌದು ಅಂತ ನಮ್ಮ ತಂಗಿನ ಪ್ರೀತಿ ಪಲ್ಲ ಯಾರು ಮಾಡಿ ಹಾಯ್ ಪಿಂಕಿ ಪ್ರೀತಿ ಪಿ 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 ಸ್ಕ್ವಯರ್ ಅಲ್ಲ 3 ಪಿ ಕ್ಯೂ ತ ನಂಗೂ ಗೊತ್ತಿಲ್ಲ. ಮ್ಯಾಥ್ಸ್ ಅಲ್ಲಿ 35 ನಂದು ಎಷ್ಟೆಷ್ಟು 35 ಜಸ್ಟ್ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗಿ ಒಬ್ಬೊಬ್ಳೆ ಸೈಡಲ್ಲಿ ಇರೋದು ಯಾಕೆ? ಕಂಟೆಂಟ್ ಸೇಮ್ ನಂದು 36 ಅಷ್ಟೇ. 33 2 ಸಾವಿರ ನಂದು. ಬಟ್ ನಾನು ಅಕೌಂಟ್ಸ್ ತುಂಬಾ ಚೆನ್ನಾಗಿ ಮಾಡ್ತೀನಿ. ನನ್ನ ಫ್ರೆಂಡ್ ಪೂರ್ಣಿಮಾ ಅಂತಿದ್ಲು, ಹೇಳ್ಕೊಡ್ತೀನಿ. ಹೌದೌದು, ತುಂಬಾ ಸಕ್ಕತ್ತಾಗಿ ಮಾಡ್ತಾರೆ. ನಾವೇ ನೋಡ್ತೀವಲ್ಲ ಪ್ರಮೋಷನ್ ಅಕೌಂಟ್ಸ್ಗಳು, ಸಕ್ಕತ್ತಾಗಿ ಮಾಡ್ತೀರಾ. ನಂದು ಮ್ಯಾಕ್ಸಲ್ಲಿ ಅಷ್ಟೇ 36 ಏನೋ, ಜಸ್ಟ್ ಪಾಸ್. ನೀನು ಅವರೇ ಪಾಸ್ ಮಾಡ್ಬಿಟ್ಟವ್ರ. ನಾನು ನಿನಗೆ ಎಷ್ಟು ಕಂಟೆಂಟ್ ಕೊಟ್ಟಿದ್ದೀನಿ, ನನಗೊಂದು ಸ್ಕೂಪ್ ಜಾಸ್ತಿ ಬಾ, ನಿನ್ಕಿಂತ ಹೆಚ್ಚ ನಿಮ್ಮ ಅಣ್ಣ ನಾನು ಸೇರಿ ಸರಿಯಾಗಿ ಹಾಕ್ತೀವಿ ಬಟ್ ಟ್ಯಾಕ್ಸ್ನ ಇವತ್ತು ನಡಿ. ಡಿಬಿಸಿ ಬೇವರ್ಸಿ ಬೇವರ್ಸಿ ಯಾರು? ಡಿಬಿಸಿ ಕೊಡಿಸ್ತೇವೆ. ಈಗ ಅದೇ ಬೇವರ್ಸಿಗಳಿಗೆ ಡಿಬಿಸಿ ಕೊಡಿಸ್ತೀನಿ. ಆ್ಯಕ್ಚುಲಿ ನಾನು ಬ್ಲಾಗ್ ಒಳಗೆ ಅಷ್ಟು ಮಾತಾಡಂಗಿಲ್ಲ. ನಮ್ಮ ಸುಷ್ಮಿತಾಕ್ಕನ ಬ್ಲಾಗ್ ಈಗ ಅದೇನೋ ಕ್ಯಾಮ್ರಾ ನೋಡೋದು ನಗು ಬರ್ತಿದ್ದು, ಇವತ್ತು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ. ಜೋಶಲ್ಲಿ ಇದ್ದಾಳೆ ಅಕ್ಕ, ಐಸ್ ಕ್ರೀಮ್ ತಿನ್ನೋ ಜೋಶಲ್ಲಿ. ಓ ಗೊತ್ತಾಯ್ತು ಜೋಶ್. ಏಂತಿಗೆ ಗೊತ್ತಾ, ಏಂತಿಗೆ ಫುಲ್ ಜೋಶಲ್ಲಿ ಇದ್ದಾಳೆ ಅಂತ. ನೀವು ನಮ್ಮ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ, ನೀವು ನಮ್ಮ ಫಾಲೋಯಿಂಗ್ ಇತ್ತು ಅಂದರೆ ನಿಮಗೆ ಗೊತ್ತಿರ್ತೈತೆ ಯಾಕಂತ. ಸೊ ಬಂದು ಕಮೆಂಟ್ ಮಾಡಿ ಅಷ್ಟೇ. ಸೊ ಬನ್ನಿ ಇವಾಗ ಹೋಗೋಣ. ಎಲ್ಗೆ ಹೋಗ್ತಾ ಇದೀವಿ ಗೊತ್ತಾ? ಬನ್ನಿ ತೋರಿಸ್ತೀವಿ. ಸುಮ್ಮನೆ ಹಿಡ್ಕೊಂಡು ಸುಮ್ಮನೆ ಬನ್ನಿ ಗೈಸ್. ಹಾಯ್ ಗೈಸ್. ಹಾಯ್. ಮಾಡಿದೆ ಆಂಟಿ, ನಿಮ್ದಾಯ್ತಾ? ನಾನು ಏನು ಅನ್ನ ಸಾಂಬಾರು. ಈಗೇನು ಗೊತ್ತಾ ವಿಷಯ, ಪಿಂಕಿ ನಮ್ಮ ಮನೆ ಕರ್ಕೊಂಡೋಗ್ತೀನಿ ಸುಮ್ಮನೆ. ಇಲ್ಲ, ಅವಳನ್ನ ನಮ್ಮ ಮನೆ ಕರ್ಕೊಂಡೋಗ್ತೀವಿ. ಏನಾಗಲ್ಲ, ನಮ್ಮನೆಗೆ ಇರ್ರಿ. ಇಲ್ಲಿ ಯಾರದಾರ ಅಣ್ಣಾರು ಇಲ್ಲ, ಆರಾಮೈತೆ. ಯಾಕೆ ಹೋಗು ಕಳ್ಸಲ್ವಾ? ಯಾಕಮ್ಮ ಕಳ್ಸಲ್ವಾ? ಸುಮ್ಮನೆ ಬಂದು ಕರಿಯಕ್ಕೆ ಬೇಡ, ಕಳ್ಸಲ್ಲ ಮಮ್ಮ ಅಂದೆ. ಕಳ್ಸಲ್ಲ ಬೇಡ, ಯಾಕೆ ಕಳ್ಸಲ್ಲ, ನಡೀತೈತಿ ಅಷ್ಟೇ. ಬಾಯ್, ಬಿಟ್ಟು ಬರ್ತೀನಲ್ಲ. ನಮ್ಮನೆಗೆ ಇರ್ಲಿ ಬಿಡು. ಯಾಕ ಅವ್ರ ಅಣ್ಣ ಹೋಯ್ತೀನಿ. ಹೌದಾ?
ನಿಮ್ಮ ಅಣ್ಣ ಬಂದ ನಾನು ಹೇಳ್ತೀನಿ ನಡಿ ನಿಮ್ಮ ಅಣ್ಣ ಅವ್ರ ಅಣ್ಣ ನಾನು ಹೇಳ್ತೀನಿ ನಡಿ ಯಾಕೆ ಅವಳಿಗೆ ನೀನು ನನ್ನ ಕಳ್ಸಿದ್ರೆ ಯಾಕೆ ನಮ್ಮ ಮನೆಗಿರಲ್ಲ ನಿನಗೆ ಗಂಡಪ್ಪ ನಾನು ಆಕಿಗಿನ್ನ ಇಲ್ಲ ಗಂಡಪ್ಪ ನಿನಗೆ ಗಂಡಪ್ಪ ಬಂದನ ಏನು ಇಲ್ಲ ಸುಮ್ಮನೆ ಲಾಗಿಗ್ ಮಾಡಿದೆ ಏನಂತೀರ ನೋಡೋಣ ಅಂತ ಇವತ್ತಿನ ಈಗಿಂದ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಇಲ್ಲ ನಿಜ ಹೇಳ್ರಿ ಎಲ್ರಿಗೂ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಒಳ್ಳೇದಾಗ್ಲಿ ಅಂತ ನೋಡಿ ಗೈಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹುಡುಗಿ ಅವಳು ಬೆಳಿತಾ ಇದ್ದಾಳೆ ಬೆಳಿಲಿ ಅನ್ರಿ ಕಾಲೆಳೆ ಕೆಲಸ ಮಾಡ್ಬಿಡ್ರಿ ಬೆಳೆಯೋದ್ ನೋಡಿ ಒಳ್ಳೇದಾಗ್ಲಿ ನಮ್ ಚಿಕ್ಕಮ್ಮ ನೋಡಲಿ ಎಲ್ರದ್ದು ಆಶೀರ್ವಾದ ಸಿಕ್ತು ಅಂಕಲ್ಲು ನೀವೀಗ ಅಂಕಲ್ ಪಾಪ ಅಂತವ್ರೆ ಗಡ್ಡ ನಿಂತ್ಕೊಂಡ್ಬಿಟ್ಟಿದ್ಯಾ ತೋರ್ಸಕತ್ತಾರ ಅವ್ರು ಇಲ್ಲ ಪ್ರಾಮಿಸ್ ಇಲ್ಲಿ ಲಾಗೆ ಸ್ಟಾರ್ಟ್ ಮಾಡಿರೋದು ಆಲ್ ದ ಬೆಸ್ಟ್ ಒಳ್ಳೇದು ನಿಮ್ಮ ಆಶೀರ್ವಾದ ಪಿಂಕಿ ಅವರ ಆಶೀರ್ವಾದ ಬೆಸ್ಟ್ ಆಲ್ವೇಸ್ ಒಳ್ಳೇದು ಈಗ ಬಡವ್ರ ಮಕ್ಳು ಬೆಳೆಯೋದ್ ನೋಡ್ಬೇಕು ಗೈಸ್ ತಿಳಿಯಕ್ ನೋಡ್ರಿ ಬಡವ್ರ ಮಾತ್ರ ಬೆಳ್ಸಕ್ ನೋಡ್ರಿ ಆಯ್ತಾ ಥ್ಯಾಂಕ್ ಯು ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗಿ ಒಬ್ಬೊಬ್ಳೆ ಸೈಡಲ್ಲಿ ಇರೋದ್ ಯಾಕೆ ಕಂಟೆಂಟ್ ಸಿಕ್ಬಿಡೈತಿ ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಆಡೋದ್ ಯಾಕೆ ಇದು ವಯಸ್ಸಿನ ಮಿಸ್ಟೇಕಾ ಕನಸಿನ ಮಿಸ್ಟೇಕಾ ಸೊ ಎಲ್ಲರೂ ಮಾತಾಡ್ಸ್ಕೊಂಡು ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಯ್ತಾ ಇದ್ದೀವಿ ಕಾಣಿಸ್ತಾನೆ ಇಲ್ಲ ಅಲ್ಲಿ ಇವರು ಇಷ್ಟೊತ್ತಲ್ಲೂ ಹೆಲ್ಮೆಟ್ ಹಾಕೋತಾ ಇರೋ ರಹಸ್ಯ ಏನು ಗೊತ್ತಾ ಕೊಡಿಸ್ ಹಂಗಂದ್ರೆ ಇವಾಗ ನೀನ್ ಕೊಡಿಸ್ತಿರೋದಾ ಓ ಇಬ್ರು ಕಿತ್ತಾಡ್ತಿದ್ವಲ್ಲ ಅವಾಗಿಂದ ಇಲ್ಲೇ ಇದಾರೆ ಬೇಡಪ್ಪ ಇದ್ ನಮ್ ದೇವ್ರು ಐಸ್ ಕ್ರೀಮ್ ನಮ್ಗೋಸ್ಕರ ಐಸ್ ಕ್ರೀಮ್ ಕೊಡಿಸ್ತಾ ಇದಾರೆ ದುಡ್ಡು ಸೊ ಗೈಸ್ ಇವಾಗ ನಮ್ಮ ಅಣ್ಣ ಅವರು ಐಸ್ ಕ್ರೀಮ್ ಕೊಡಿಸ್ತಾ ಇದಾರೆ ಅದಕ್ಕೆ ಹೋಯ್ತಾ ಇದೀವಿ ಬನ್ನಿ ಹೋಗೋಣ ಏನ್ ಬೇಕು ಯಾಕೆ ಕರೆಕ್ಟಾಗಿ ಹಿಡಿದು ಓ ಅದೇ ನನಗೆ ಗೊತ್ತಿತ್ತು ಇವ್ರು ಇಲ್ಲೇ ನಂಗೆ ಗೊತ್ತಿತ್ತು ಇವ್ರು ಇಲ್ಲೇ ಇರೋದಂತ ಅವಾಗೇನೆ ಇಲ್ಲಿ ನಮ್ದು ಆಡಿ ಕಾರ್ ನಿಂತಿತ್ತು ಗೈಸ್ ಕಾರ್ ಇದೆ ನಮ್ದು ಆಡಿ ಕಾರ್ ಅಕ್ಕ ಮಾಡ್ಬಿಟ್ರಿ ಅಲ್ವಾ ನೀವು ಆಡಿ ಕಾರು ಸ್ವಲ್ಪ ಹೆವಿ ಇದಾಗೋಯ್ತು ಬಂದ್ರಿ ಹೇಳೋಣ ನನಗೆ ಮ್ಯಾಂಗೋಸ್ ನಿಂಗೆ ಇದು ಚಿಕನ್ ಫ್ರೈಡ್ ರೈಸ್ ಫ್ರೈಡ್ ಚಿಕನ್ ಏನಿಲ್ವಾ ಭಯ್ಯ ಏನಿಲ್ವಾ 12 ಗಂಟೆಲಿ ನಿಂಗೆ ಐಸ್ ಕ್ರೀಮ್ ಸಿಕ್ಕಿರೋದೇ ಹೆಚ್ಚು ಚಿಕನ್ ಫ್ರೈಡ್ ರೈಸ್ ಬೇರೆ ಬೇಕಾ ಚಿಕನ್ ಫ್ರೈಡ್ ರೈಸ್ ಅಲ್ಲ ಚಿಕನ್ ಗುಡ್ ಮಾರ್ನಿಂಗ್ ಮೂಡಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಊಟ ಗೀಟ ಮಾಡಿ ಲಾಂಗ್ ಡ್ರೈವ್ ಹೋಗ್ಬೇಕಂತ ಹೋಗ್ಬಿಡೋಣ ಇಲ್ಲ ಗೈಸ್ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಈ ವರ್ಷ ಗೈಸ್ ಆಫ್ ಇದನ್ನ ಕಟ್ ಮಾಡ್ಬಿಡ್ತೀನಿ ಹೋಗೋಣ ಕಟ್ ಹೇಳು ಹೋಗೋಣ ಹೋಗಿ ಕಟ್ ಮಾಡ್ತೀನಿ ಕ್ಯಾಮ್ರಾ ಇದೆ ಎಲ್ಲ ಕೇಳಿಸ್ಕೊತಾರೆ ಬಾಯ್ ಹೇಳು ಯಾವ ಸ್ಕೂಪ್ ಕ್ರೀಮ್ ಸೆಲೆಕ್ಟ್ ಮಾಡೋಕ್ಕೆ ಇಷ್ಟೊತ್ತು ಮಾಡ್ತಿದ್ಯಲ್ಲ ಇನ್ನು ಹುಡುಗನ ಸೆಲೆಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಮಾಡ್ಬೋದು 7 ಇಯರ್ಸ್ ಸೆಲೆಕ್ಟ್ ಮಾಡಿ ಕೊನೆಗೆ ಹುಡಿಕೊಂಡಿದ್ಯಲ್ಲ ಈಗ ಹೇಳಿ ಯಾವ್ದು ಬೇಕು ನಂದು ಫಿಕ್ಸ್ ಆಯಿತು ನನ್ನ ಸೆಲೆಕ್ಟ್ ಆಯಿತು ಮ್ಯಾಂಗೋ ಒಂದು ಬಟರ್ ಸ್ಕಾಚ್ ಒಂದು ಮ್ಯಾಂಗೋ ನೀನು ಹೇಳು ಯಾವ್ದು ತೊಗೊಳ್ಳೋಣ ಹೇಳಿ ಇನ್ನೊಂದು ನೀನು ತಿನ್ನೋದು ತಿರ್ಗೋ ಈ ಕಡೆ ತಿರ್ಗು ಹೆಂಗ ಹೆಂಗೈತೆ ಪ್ರೀತಿ ಚೆನ್ನಾಯ್ತಾ ಐಸ್ ಕ್ರೀಮ್ ಮಾತ್ರ ಸಕ್ಕದಾಗೈತೆ ಮತ್ತೆ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ ನೀವು ಇಲ್ಲ ವಿಸಿಟ್ ಮಾಡಿ ಅದು ನನ್ನ ದುಡ್ಡಲ್ವಾ ಚೆನ್ನಾಗಿರ್ಲೇಬೇಕು ಓಸಿ ತಿಂತ ಇದೆಯಲ್ಲ ಚೆನ್ನಾಗಿರ್ಲೇಬೇಕು ಅದು ಆಯ್ತು ಪೇ ಮಾಡು ಮಾಡ್ತೀನಿ ತಿನ್ನು ನೀನು ಮಾಡೋದು ತೋರಿಸ್ಬೇಕು ನಾನು ಆಮೇಲೆ ನನ್ನ ಹತ್ರ ಪೇ ಮಾಡಿಸ್ಬಿಟ್ರೆ ನೀನು ಹಿಂಗೆ ಇಟ್ಕೊಳಕ್ ಬಂದ ಲಾಗ್ ಮಾಡಕ್ ಕ್ಯಾಮ್ರಾ ಇನ್ನ ಅವಳಿಗೆ ತಗೊಳ್ಳೇಬಾರ್ದು ಹಂಗೆ ಮಾಡಿದ್ರೆ
ನನ್ನ ಫೋನಲ್ಲಿ ನೀನೇ ಪೇ ಮಾಡು, ಅದು ಸೇರಿಸಿ ಹೇಳಿ. ಅದು 170 ಮಾಡೋ. ಕೊನೆಗೂ ನನ್ನ ಹತ್ರನೇ ಪೇ ಮಾಡಿಸ್ತವ್ರೆ ಇಬ್ರು. ಹೇಳು. ಇಬ್ರು ದೊಡ್ಡ ದೊಡ್ಡ ವ್ಯಕ್ತಿ, ಇಬ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಈ ಚಿಕ್ಕ ಹುಡುಗಿ ಹತ್ರ ಪೇ ಮಾಡಿಸ್ತವ್ರೆ. ಹೊಟ್ಟೆವ್ರಿ ಅಲ್ವಾ? ಚೆನ್ನಾಗಿ ತಿಂತಾನೆ. ಅದು ತಿನ್ನೋದು ಬಿಟ್ಟು ₹1 ಕೆಲಸ ಆಗಂತದ್ದು ಏನು ಬರಲ್ಲ ಅವನಿಗೆ. ಏನು ಅಲ್ಲ 2 ಲಕ್ಷ ಫೋನ್ ಕೊಡ್ತಿದ್ದ ನಿಮ್ಮ ಅಣ್ಣ. ನಾನು ಕೊಡ್ಸಿರೋದು ನಾನ್ ಗ್ರೇಟು ಮೇಯ್ನು. ಎಲ್ಲರಿಗೂ ಅವ್ರ ಅಣ್ಣಂದ್ರೆ ಗಿಫ್ಟ್ ಕೊಡ್ತಾರೆ ಪಾಪ ಪ್ರೀತಿನೇ. ನಂದು ಈ ಫೋನ್ ನಮ್ಮ ಅಣ್ಣ ನನಗೆ ನಾನು ಯೂಸ್ ಮಾಡೋ ಎಲ್ಲ ಫೋನ್ ನಮ್ಮ ಅಣ್ಣಂದು. ನಾನು ಅವನಿಗೆ ಹೊಸಾದ್ ಕೊಡ್ಸಿದ್ದೀನಿ ನೋಡು. ಹೊಸಾದ್ ಕೊಡ್ಸಿದ್ದೀನಿ ನೋಡು. ಸಾಂಗು ಏನ್ ಸಾಂಗ್ ಆಡು ನೀನೇ ನಿನ್ ಬಾಯಲ್ಲಿ. ಅಮ್ಮನ ಮಾತಲ್ಲಿ ಅಮೃತಧಾರೆ, ಅಪ್ಪನ ಕಣ್ಣಲ್ಲಿ 1000 ತಾರೆ. ನಾನು ನಮ್ಮ ಸುಷ್ಮಿತಾ ಬ್ಲಾಗ್ ಅಲ್ಲಿ ಕಾಮಿಡಿ ಪೀಸ್ ಆಗಿದೆ, ನಿನ್ ಬ್ಲಾಗ್ ಅಲ್ಲಿ ಕಾಮಿಡಿ ಪೀಸ್ ಏನಾಗ್ಬಿಟ್ಟಿದೆ ತಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಲ್ಲ ಡ್ಯಾಂಡ್ರಫ್ ಆಗ್ಬಿಟ್ಟಿದೆ ಬಿಸಿಲಲ್ಲಿ ಓಡಾಡಿ ಕೊಡ್ಸಿ ಓಡಾಡಿ ಜಾಬ್ ಬಿಟ್ಕೊಂಡು ಇನ್ನೊಂದೆರಡು ಹಾಕಿ ಅಕ್ಕ ನಾಳೆ ಏನಿಲ್ಲ, ಅದೊಂದೇ ವಿಡಿಯೋ ಮಾಡಿದ್ದು ನಾನು. ಹೌದಾ? ಫ್ಲೋರ್ ಅವನು. ಸೊ ಫೈನಲಿ ಪಿಂಕಿನ ಡೆಸ್ಟಿನೇಷನ್ ಈಸ್ ಅಟ್. ನಮ್ಮನ್ ಬಿಟ್ಬಿಡಿ ಅಣ್ಣ, ನಮ್ಮನ್ ಹೊಡಿಬೇಡಿ ಅಣ್ಣ. ಮೊದಲನೇ ದಿನ ಸಿರಿ ಬಿದ್ದು ಮಾಡ್ತಾವಳಕ್ಕ. ನಾವು ಜೊತೆಲೇ ಇರ್ತೀವಿ. ನೋಡ್ತಾ ಇರು. ಯುವರ್ ಡೆಸ್ಟಿನೇಷನ್ ಈಸ್ ಅಟ್ ರೈಟ್ 3rd ಬಿಲ್ಡಿಂಗ್ 5th ಫ್ಲೋರ್. 1C ಬಿಲ್ಡಿಂಗ್ 3rd ಬಿಲ್ಡಿಂಗ್ 5th ಫ್ಲೋರ್. ಯಾ ಆಫ್ ಕೋರ್ಸ್ ಐ ಆಮ್. ಮಾತೃಭಾಷೆ ಬಿಟ್ಟವರು ಊರು ಬಿಟ್ಟವ್ರಿಗಿಂತ ಕೀಳು. ಏನ್ ಹೇಳು? ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಕೀಳು. ಯಾರು ನೀನ ಬಿಟ್ಟಿದ್ ಮಾತೃಭಾಷೆ? ಅಪ್ಪ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮ್ ದಿವಾಸ್ ಸಾಂಗ್ ಜೈ ದಿವಾಸ್. ತಿರ್ಗಿ ಬಾಯ್. ನೀನ್ ಕಾಣ್ತಾನೆ ಇಲ್ಲ. ಈ ಏನು ಅಲ್ಲಿ ಕಾಣಿಸ್ಬೋದು. ನಾನು ಕರ್ರಗಿದ್ದೀನಿ. ನಾವು ಬೇಸಿಕಲಿ ನಾವು ಬಂದು ಬಳ್ಳಾರಿಯವರು, ನಮ್ಮೂರಲ್ಲಿ ಬಿಸಿಲು ಜಾಸ್ತಿ, ಸೊ ಅದಕ್ಕೆ ನಾವು ಕರ್ರಗಿದ್ದೀವಿ, ನಾವು ಕಾಣಲ್ಲ. ಈ ಏನು ಅಲ್ಲಿ ಕಾಣಿಸ್ತು. ಬಾಯ್ ಬಾಯ್. ಸೊ ಇವಾಗ ಮುಗಿಸ್ಕೊಂಡು ಎಲ್ಲ ಐಸ್ ಕ್ರೀಮ್ ತಿನ್ಕೊಂಡು ವಾಕೆಲ್ಲ ಮುಗಿಸ್ಕೊಂಡು ಮನೆ ಕಡೆ ನಮ್ಮ ಪಯಣ. ಮಲ್ಕೊಳ್ಳೋಣ, ಟೈಮ್ ಆಯಿತು. ಏನೋ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಗಂಟಲು ಕಿಚ್ಚು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಹೇಳೋ ಏನಾದ್ರು ಹೇಳು. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ಲಾಗ್ನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್ ಎಲ್ರಿಗೂ. ಮಲ್ಕೊಳ್ಳಿ, ಶುಭರಾತ್ರಿ. ಬಾಯ್ 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 ಮೇಡಮ್. ಬಾಯ್.